3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಾಯಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ 10 ನಿಮಿಷ ಟೈಮ್ ಇದ್ದರೆ ಸಾಕು, ತೆಂಗಿನಕಾಯಿ ದೋಸೆ ಮಾಡ್ಕೋಬೋದು. ನಾವು ಅಕ್ಕಿನಲ್ಲೂ ಮಾಡ್ಬೋದು, ಆದರೆ ನಾನು ರವೆನಲ್ಲಿ ಮಾಡ್ತಾಯಿದ್ದೀನಿ, ಟೈಮ್ ಇರಲಿಲ್ಲ ಅಂತ. ಅಕ್ಕಿ ಆದರೆ ನೈಟಲ್ಲೇ ನೆನೆಸಿಟ್ಟಿರಬೇಕು. ಇದಕ್ಕಾದರೆ ರವೆಗಾದರೆ 10 ನಿಮಿಷ ಸಾಕು. ಮನೇಲಿ ಜಾಸ್ತಿ ತೆಂಗಿನಕಾಯಿ ಇದ್ದಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಬಾಕ್ಸಿಗೂ ಹಾಕ್ಬೋದು, ತಿಂಡಿಗಂತೂ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಕಾಯಿ ದೋಸೆ ಮಾಡಲಿಕ್ಕೆ ನಾನು ನೋಡಿ ಒಂದು ಬಟ್ಲಲ್ಲಿ ರವೆ ಇಟ್ಕೊಂಡಿದ್ದೀನಿ. ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಒಂದು 3/4 ಬಟ್ಲಷ್ಟು ಮೊಸರು ಇಟ್ಕೊಂಡಿದ್ದೀನಿ. ರವೆ ಉಪ್ಪಿಟ್ಟು ರವೆ ತಗೊಳ್ಳಿ, ಸಣ್ಣ ರವೆ ತಗೊಳಕ್ಕೆ ಹೋಗ್ಬೇಡಿ, ಚಿರೋಟಿ ರವೆ. ನೋಡಿ ಅದೇ ಬೌಲಲ್ಲಿ ಒಂದು ಬೌಲ್ ತೆಂಗಿನಕಾಯಿ ತಗೊಂಡಿನಿ. ತೆಂಗಿನಕಾಯಿ ಜಾಸ್ತಿ ಇದ್ದರೆ ಹಾಕಿ, ಚೆನ್ನಾಗಿರುತ್ತೆ. ನಾನು ಒಂದು 3/4 ಬಟ್ಲಷ್ಟು ನಾನು ಮೊಸರು ತಗೊಂಡಿದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಒಂದು ಪಾತ್ರೆ ಇಟ್ಕೊಂಡು ನಾನು ಒಂದು ಬೌಲು ರವೆ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ನಾನು ಒಂದು ಬೌಲ್ ಹಾಕ್ತಾಯಿದ್ದೀನಿ, ಅದೇ ಬೌಲಲ್ಲಿ ತಗೊಂಡು. ನೋಡಿ ಕಾಯಿನೂ ಅದರೊಳಗಡೆ ಹಾಕ್ತಾಯಿದ್ದೀನಿ. ಒಂದು 3/4 ಬಟ್ಲಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ಅದೇ ಬಟ್ಲಲ್ಲಿ ನಾನಿವಾಗ 2.5 ಬಟ್ಲಷ್ಟು ನಾನು ನೀರು ಹಾಕ್ತೀನಿ. ನೋಡಿ, ಒಂದು ಬೌಲು ರವೆಗೆ ನಮಗೆ 2.5-3 ಬಟ್ಲಷ್ಟು ನೀರು ಹಿಡಿಯುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನೀರೂ ಅಷ್ಟೇ ಒಂದು 3 ಬಟ್ಲು ಹಾಕ್ಬಿಡಿ, ಕರೆಕ್ಟಾಗಿಬಿಡುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 10 ನಿಮಿಷ ಇಡ್ತೀನಿ, ಸಾಕಷ್ಟೇ. ನೋಡಿ 10 ನಿಮಿಷ ಇಟ್ಟಿದ್ದೀನಿ ನಾನು. 10 ನಿಮಿಷ ಆಯಿತು. ನಾನು ಹೊರಗಡೆ ಕೆಲಸ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನಂದು 10 ನಿಮಿಷ ಆಗಿತ್ತು. ರಂಗೋಲಿ ಎಲ್ಲ ಹಾಕ್ಕೊಂಬಂದೆ ಹೊರಗಡೆ. ನೋಡಿ ಈಗೆಲ್ಲ ನೀರೆಲ್ಲ ಹೀರ್ಕೊಂಡಿದೆ, ಮೊಸರು ನೀರು ಎಲ್ಲ ರವೆ ಹೀರ್ಕೊಂಡಿದೆ. ಇದನ್ನು ಇವಾಗ ಒಂದು ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ ಮಿಕ್ಸಿನಲ್ಲಿ. ತುಂಬ ನುಣ್ಣಗೆ ರುಬ್ಕೊಳ್ಳಿ. ದೋಸೆ ಹಿಟ್ಟಿನ ಅದಕ್ಕಿರಲಿ, ಇದು ತುಂಬ ತೆಳುವೂ ಬೇಡ. ಆ ಪಾತ್ರೆಗೆ ನೀರು ಹಾಕೊಂಡು ಸ್ವಲ್ಪನೇ ನಾನು ಒಂದು ಅರ್ಧ ಗ್ಲಾಸ್ಟಷ್ಟು ರುಬ್ತಾಯಿದ್ದೀನಿ. ನೋಡಿ ಎಲ್ಲ ರುಬ್ಕೊಂಡು ತಗೊಂಬಂದು ಇವಾಗ ರುಬ್ಕೊಂಡು ತಗೊಂಬರ್ತೀನಿ. ಇವಾಗ ತುಂಬ ಈಸಿ ಮಾಡೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ತಿಂಡಿನೂ ಬೇಗ ಆಗುತ್ತೆ. ಅಕ್ಕಿ ಆದರೆ ನೈಟೆಲ್ಲ ನೆನೆಸಿಟ್ಟಿರಬೇಕು. ಅಕ್ಕಿ ದೋಸೆನೂ ಚೆನ್ನಾಗಿರುತ್ತೆ, ಕಾಯಿ ದೋಸೆ. ಇದು ರವೆದು ನೋಡಿ ಇಷ್ಟು ನುಣ್ಣಗಾಗಿದೆ. ನೋಡಿ ರವೆನೂ ಸಿಗ್ತಾಯಿಲ್ಲ ಕೈಯಿಗೆ, ತೆಂಗಿನಕಾಯಿನೂ ಸಿಗ್ತಾಯಿಲ್ಲ. ನೋಡಿ ಆ ಥರ ನುಣ್ಣಗೆ ಬಂದಿದೆ. ನೋಡಿ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ರವೆ ನೆನೆಸಿಟ್ಟಿದ್ವಲ್ಲ ನಾವು, ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಅದೇ ಪಾತ್ರೆಗೆ ನಾನು ರುಬ್ಬಿದ್ನೆಲ್ಲ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೆ ನೀವು ಬೇಕಾದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನೂ ತುರಿದು ಹಾಕೋಬೋದು ಇದಕ್ಕೇ. ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ಇದನ್ನು ನಾನು ಬಿಡೋಕ್ಕೆ ಹೋಗಲ್ಲ, ಇವಾಗ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ನೀವು ಬೇಕು ಅಂದರೆ ಟೈಮ್ ಇಲ್ಲ ಅಂದರೆ ಹಾಗೆ ಇಟ್ಟಿರಿ ಸ್ವಲ್ಪ ಹೊತ್ತು, ಆಮೇಲೆ ಬೇಕಾದ್ರೆ ದೋಸೆ ಹಾಕೋಬೋದು. ನಾನು ನೋಡಿ ರುಬ್ಬಿದ ತಕ್ಷಣವೇ ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ. ತವಾನೂ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಕಾಯಿ ದೋಸೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ತೆಳುವಾಗೂ ಮಾಡ್ಬೋದು, ಎಷ್ಟು ತೆಳುಗೆ ಬೇಕಾದರೂ ಮಾಡ್ಕೋಬೋದು. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಎಲ್ಲೂ ದೋಸೆನೂ ಕಟ್ಟಾಗಲ್ಲ ಒಂದೂ, ಅಷ್ಟು ಚೆನ್ನಾಗಿ ಬಂತು. ಇದು ರವೆ ಯಾಕೆ ಮಾಡಿದ್ವಿ ಅನ್ನಿಸ್ತಾನೇ ಇರಲಿಲ್ಲ. ನೋಡಿ ರೆಡಿ ಆಯಿತು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೇಲ್ಗಡೆ. ನಾನು ತವಾಗ ಹಚ್ಚಿರಲ್ಲ, ಮೇಲ್ಗಡೆ ಹಾಕ್ಕೊಳ್ತೀನಿ ಅಷ್ಟೇ. ನೋಡಿ ದೋಸೆ ರೆಡಿ ಆಯಿತು, ಎಷ್ಟು ಬೇಗ ರೆಡಿ ಆಯಿತು ಅಂತ. ಜಾರ್ತಾ ಇದೆ ತವಾದ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಕಲ್ಲರು ಅಷ್ಟೇ ಚೆನ್ನಾಗಿ ಬಂದಿದೆ.
ನೋಡಿ ರೆಡಿ ಆಯಿತು. ಇವಾಗ ತಗೊಳ್ತೀನಿ, ಇನ್ನೊಂದು ಹಾಕ್ತೀನಿ ನೋಡಿ, ತೆಳುಗೆ ಹಾಕ್ತೀನಿ. ಇದು ಸ್ವಲ್ಪ ದಪ್ಪ ಮಾಡ್ಕೊಂಡಿದೆ, ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊತೀನಿ. ನೀವು ತೆಳುವಾಗಾದರೂ ಮಾಡ್ಕೊಬೋದು, ಪೆಪ್ಪರ್ ದೋಸೆನಾದರೂ ಮಾಡ್ಕೊಬೋದು, ಇಲ್ಲಿ ದಪ್ಪ ದೋಸೆನಾದರೂ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತೂ. ನೋಡಿ ಇದು ರೆಡಿ ಆಯಿತು. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ ಹಾಗೆ ಹೇಗಿತ್ತು ಅಂತ. ನೀವು ಟ್ರೈ ಮಾಡಿ ಮರಿದೇನೆ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮಂತೂ ಟೈಮೇ ಇರೋಲ್ಲ ತಿಂಡಿ ಮಾಡೋದಕ್ಕೆ. ಆ ಟೈಮಲ್ಲಿ ಈ ಥರ ತೆಂಗಿನಕಾಯಿ ಇದ್ದರೆ ಈ ಥರ ಮಾಡ್ಕೊಳ್ಳಿ, ರವೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ತೆಳುಗೆ ಬಂದಿದೆ ಅಂತ. ನೀವು ತೆಳುಗಾದ್ರೂ ಮಾಡ್ಕೊಬೋದು, ಇಲ್ಲ ದಪ್ಪ ದೋಸೆನಾದರೂ ಮಾಡ್ಕೊಬೋದು, ಇನ್ನು ಗರಿ ಗರಿ ದೋಸೆನಾದರೂ ಮಾಡ್ಕೊಬೋದು, ಹೇಗಾದರೂ ಮಾಡ್ಕೊಬೋದು. ರವೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ದೋಸೆ ನೋಡಿ, ನಾನು ಒಂದು ಕಡೆ ಸಾಂಬಾರು ಇಟ್ಕೊಂಡಿದ್ದೀನಿ, ಇದ್ಕಿದ ಬೇಳೆ ಸಾಂಬಾರು ಮಾಡಿದೆ, ಒಂದರಲ್ಲಿ ಚಟ್ನಿ ಮಾಡಿ ಇಟ್ಟಿದ್ದೀನಿ. ಕಾಯಿ ದೋಸೆಗಂತೂ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಸ್ಮೂತಾಗಿ ಕಾಯಿ ದೋಸೆ ಹೇಗೆ ಬಂದಿದೆ ಅಂತ. ಗೊತ್ತೇ ಆಗೋಲ್ಲ ಇದು ರವೆ ದೋಸೆ ಅಂತ. ಕಾಯಿ ಹಾಕಿರ್ತೀವಲ್ಲ, ಕಾಯಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಇದ್ಕಿದ ಬೇಳೆ ಸಾಂಬಾರಂತೂ ಸೂಪರಾಗಿತ್ತು ದೋಸೆ ಜೊತೆ. ಕಾಯಿ ಚಟ್ನಿನೂ ಅಷ್ಟೇ, ಬೇಕಾದ್ರೆ ಈರುಳ್ಳಿ ಚಟ್ನಿನೂ ಮಾಡ್ಕೊಬೋದು ಇದ್ರ ಜೊತೆ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿನ್ಬೋದು, ಬೇಗನೆ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿದೆ ಕಾಯಿ ದೋಸೆ. ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸು. ಯಾರಾದರೂ ಗೆಸ್ಟ್ ಬಂದಾಗಲಾದ್ರು ಮಾಡ್ಬೋದು, ತುಂಬ ಈಸಿ ಇದೆ. ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಬಾಕ್ಸಿಗೂ ಹಾಕ್ಬೋದು. ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಮಧ್ಯಾಹ್ನ ಸಂಜೆವರೆಗೂ ಸ್ಮೂತಾಗೇ ಇರುತ್ತೆ ದೋಸೆ, ಗಟ್ಟಿ ಆಗೋದೇ ಇಲ್ಲ. ನೀವು ಮರಿದಾನೆ ಮಾಡ್ಕೊಳ್ಳಿ.